ಹಲವು ರಸ್ತೆಗಳ ಅಭಿವೃದ್ಧಿಗೆ ಖಾನಾಪುರ ತಾಲೂಕಿನ ಶಾಸಕ ವಿಠ್ಠಲರಾವ್ ಹಲ್ಗಿಕರ್ ಅವರು ತಮ್ಮ ಶಾಸಕರ ನಿಧಿಯಿಂದ 23,65,00,000 ರೂಪಾಯಿಗಳ ಅಭಿವೃದ್ಧಿ ನಿಧಿಗೆ ಅನುಮೋದನೆ ನೀಡಿದ್ದಾರೆ. 19/9/2024 ಗುರುವಾರದಂದು ಈ ಎಲ್ಲ ರಸ್ತೆಗಳ ಭೂಮಿ ಪೂಜೆ ನೆರವೇರಿಸಿದ್ರು. ಖಾನಾಪುರ ತಾಲೂಕಿನಾದ್ಯಂತ ಕಳೆದ ಹಲವು ವರ್ಷಗಳಿಂದ ಮುಖ್ಯ ರಸ್ತೆಗಳು ಹಾಳಾಗಿ ಸಾಕಷ್ಟು ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಅಪಘಾತಗಳಾಗಿ ಸಾವನ್ನಪ್ಪುತ್ತಿದ್ರು. ಹಲವಾರು ಬಾರಿ ಪತ್ರಿಕಾ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನ ಮಾಡಿ ಸಾರ್ವಜನಿಕರಿಂದ ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಹಿಂದಿನ ಶಾಸಕರ ಅವಧಿಯಿಂದ ಹಿಡಿದು ಇಲ್ಲಿಯವರೆಗೂ ರಸ್ತೆಯಲ್ಲಿ ಅಪಘಾತದಿಂದ ಸಾಕಷ್ಟು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈಗಿನ ಶಾಸಕರಾದ ವಿಠ್ಠಲ್ ಹಲ್ಗಿಕರ್ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಕೆಲವು ಮುಖ್ಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ನೆಟ್ಟುಸಿರು ಬಿಡುವಂತಾಗಿದೆ. ನಾಗರಗಾಳಿ ತಡ್ಕೋಡು ರೋಡ್ನಲ್ಲಿ ಬಾರಿಸ್ವಾಡ ಸಿರಿದಿನಕೊಪ್ಪಟ ಎರಡು ರೋಡ್ ಎಸ್ ಯೋಜನೆ ಅಡಿಯಲ್ಲಿ 19 ಕೋಟಿ ಸ್ಯಾಂಕ್ಷನ್ ಆಗಿತ್ತು ಮತ್ತು ಅದ ರೋಡ್ ಮಂಜೂರಾಗಿದ್ಮೇಲೆ ಮಳೆ ಸೀಸನ್ ಈಗ ಮುಗೀತು ಮತ್ತು ಭಾಳ ರೋಡ್ ಕೆಟ್ಟಾಗಿದ್ಮೇಲೆ ಈ ಜಲ್ದಿ ಮಾಡಿರಿ ಅಂತ ಮಾಡಿ ಕಾಂಟ್ರಾಕ್ಟರಿಗೆ ಈಗ ಸದ್ಯ ಕ್ರಾಸ್ ಈಗ RTR ಏನು ರಸ್ತೆ ಆಗಿಲ್ಲ. ಈ ವರ್ಷ ಎಲ್ಲ ಕಡೆ ಸರ್ಕಾರ ಆಶೀರ್ವಾದ ಕೊಡಬೇಕು ಅಂತ ನಮಗೆ ಅನ್ನಿಸ್ತದೆ. ಮತ್ತು 3 ಕಡೆ ಪೂಜೆ ಮಾಡಿದ್ವಿ. ನಮ್ಮ ಸಿಟಿನಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅದು ನಮ್ಮ ಶಿವಾಜಿ ಸರ್ಕಲ್ ಅಂತ 70 ಲ್ಯಾಕ್ನಲ್ಲಿ ಅದ ರಸ್ತೆ ಅದ ಕಾಮಗಾರಿ ಚಾಲೂ ಮಾಡಿದ್ದು. ಮತ್ತು ಹೆಂಬಡ್ಗದಿಂದ ಸಿಂಗನೂರು ರೋಡ್ ಅದು, ಆ ರೋಡ್ನಲ್ಲಿ ಹರೂರಿ ಕ್ರಾಸ್ ಒಂದು ಕಿಲೋಮೀಟ್ರ್ ತನಕ ರೋಡ್ ಇದು ಪೂಜೆ ಮಾಡಿದ್ದು. ಈ ಪ್ರಕಾರ ಸಣ್ಣ ಸಣ್ಣ ರೋಡ್ ಈಗ ಚಾಲೂ ಆಗಿದೆ. ನಾ ಜನತೆಗೆ ವಿನಂತಿ ಮಾಡ್ತೇವೆ, ಆ ಪ್ರಕಾರ ಈಗ ರಸ್ತೆ ಸರ್ಕಾರದಿಂದ ಆಗಿದ್ಮೇಲೆ ನಮಗೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ ಮತ್ತು PWDದಿಂದ ಏನು ತೊಂದರೆ ಆಗೋಂಗಿಲ್ಲ. ಅದು PRDನಲ್ಲಿ ಸ್ವಲ್ಪ ಗ್ರ್ಯಾಂಟ್ ಕೊಟ್ಟಿಲ್ಲ, ಲಾಸ್ಟ್ ಇಯರ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಸಣ್ಣ ಸಣ್ಣ ಊರು ಅಟ್ಯಾಚ್ ರೋಡ್ ಅದ, ಆ ರೋಡ್ ಬಗ್ಗೆ ಒಟ್ಟು ಫಂಡ್ ಬಂದಿಲ್ಲ. ಈಗ ನಾ ರಿಕ್ವೆಸ್ಟ್ ಮಾಡಿ PRD ಮಿನಿಸ್ಟರ್ಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಈ ರೋಡ್ ಸರಿ ಮಾಡ್ತೀನಿ. ಸರಿ, ಮಲಪ್ರಭಾ ನದಿ ಬ್ರಿಡ್ಜ್ ಒಂದು ಭಾಳ ಇದೆ, ಅದು ಒನ್ ಟೈಮ್ ಡೆವಲಪ್ಮೆಂಟ್ನಲ್ಲಿ ಈ ಮರಾಠ ಮಂಡಳದಿಂದ ಗಂಡ್ಬಾದ್ರು ಮಠ 14 ಕೋಟಿ ಈಗ ಮಂಜೂರಾಗಿ ಎಲ್ಲ ಟೆಂಡರ್ ತನಕ ಹೋಗಿದ್ದು. 7 ಮಂದಿ ಟೆಂಡರ್ ಹಾಕಿದ್ವಿ. ಈಗ 15 ದಿನದಲ್ಲಿ ಈ ಕಾಂಟ್ರಾಕ್ಟರ್ ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ.